ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ BN ಹೊರಪೇಟೆ ಹೈಬ್ರಿಡ್ ನ್ಯೂಸ್ಗೆ ಎಂದಿನಂತೆ ವಿಶೇಷ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತೀನಿ. ಕೊಪ್ಪಳ ಜಿಲ್ಲೆಯ ಕುದ್ರೆಮೋತಿ ಮಂಗಳೂರಿನ ಯುವ ರೈತ ಮತ್ತು ರೈತ ಮಾರ್ಗದರ್ಶಕರಾದ ಸುರೇಶ್ ಚೌಡಿಕಿ ಅವರು ಪಪ್ಪಾಯ ಬೆಳೆಯಲ್ಲಿ ಅಧಿಕ ಇಳುವರಿಯ ಜೊತೆಗೆ ಅನೇಕ ರೈತರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಬನ್ನಿ ಅವರ ಯಶೋಗಾರ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ರೈತರಿಗೆ ಮಾದರಿಯಾಗಿ ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಹೊಸ ಪ್ರಯೋಗಗಳ ಮೂಲಕ ರೈತರಿಗೂ ಕೂಡ ಮಾರ್ಗದರ್ಶಕರಾಗಿ ಗುರುತಿಸಿಕೊಂಡಿದ್ರಿ. ಸರ್, ತಮ್ಮ ಸಂಪೂರ್ಣ ವಿಳಾಸ ಹೇಳೋದಾದ್ರೆ? ಸರ್, ಸುರೇಶ ಸಣ್ಣಪ್ಪ ಚೌಡ್ಕಿ ಸರ್, ಕುದ್ರೆಮೋತಿ ಗ್ರಾಮ, ಕುಕ್ನೂರು ತಾಲೂಕು, ಕೊಪ್ಪಳ ಜಿಲ್ಲೆ ಸರ್. ಕೃಷಿಯ ಅಂದರೆ ನಮಗೆ ಬಾಲ್ಯದಿಂದಲೂ ಕೃಷಿಯ ಅನುಭವ ಇರೋದ್ರಿಂದ ತಂದೆಯಿಂದ ತಾಯಿಯಿಂದ ಕೃಷಿ ಶಿಕ್ಷಣವನ್ನು ಪಡೆಯೋದರ ಜೊತೆಗೆ ಏನಾದರೂ ಒಂದು ಬದಲಾವಣೆ ಮಾಡೋಣ, ಹೊಸ ಕೃಷಿಯನ್ನು ಮಾಡೋಣ. ಯಾಕೆಂದರೆ ಈಗಿನ ಕಾಲದಲ್ಲಿ ಕೃಷಿ ಅಂದರೆ ಮೂಗು ಮುರಿಯುವ ಕಾಲ. ಅಂಥ ಕಾಲದಲ್ಲಿ ಯುವಕರಿಗೆ ಏನಾದರೂ ಒಂದು ಮಾರ್ಗದರ್ಶನ ಮಾಡೋದು, ಅದ್ರ ಬಗ್ಗೆ ಒಂದು ಅನುಭವ ಹೇಳೋದಾಯ್ತು, ಅನುಭವ ಹಂಚಿಕೊಳ್ಳೋದಾಯ್ತು, ಅವೆಲ್ಲ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ ಸರ್. ಎಷ್ಟು ವರ್ಷದಿಂದ ಕೃಷಿಕರ ಕೆಲಸ ಮಾಡ್ತಾ ಇದ್ರಿ ಅಂತ? ಸರ್, ಬಾಲ್ಯದಿಂದಲೂ ಕೃಷಿಯ ಜೊತೆ, ಯಾಕಂದ್ರೆ 3 ತಲೆಮಾರಿನ ಕೃಷಿ ಜೀವನ ನಮ್ದು. ಹಾಗಾಗಿ ನಾನು ಶಿಕ್ಷಣ ಕಲಿತಾನೇನೆ ಕೃಷಿಯ ಜೊತೆ, ಕೃಷಿಯ ನಂಟು ನಮ್ಮನ್ನ ಬಿಡಲೇ ಇಲ್ಲ. ಬಟ್ ಮುಂದೆ ಹೆಚ್ಚಿನ ಒಂದು ಶಿಕ್ಷಣ ಅಭ್ಯಾಸ ಆಗಿತ್ತಂದ್ರೆ ನಾವು ಈ ಕ್ಷೇತ್ರಕ್ಕೆ ಬರ್ತಿದ್ವಿ ಇಲ್ಲ ಗೊತ್ತಿಲ್ಲ. ಬಟ್ ಅದು ಭೂತಾಯಿ ನಮ್ಮನ್ನ ಕೈ ಬೀಸಿ ಕರೆದು, ಹಾಗಾಗಿ ನಾವು ಕೃಷಿಗೆ ಮೋಸ್ಟ್ಲಿ ಇದು ಸದ್ಯಕ್ಕೆ ಹೇಳ್ಬೇಕಂದ್ರೆ 2008ರಿಂದನೂ ನನ್ನ ಕೃಷಿಯ ಜೀವನ ಪ್ರಾರಂಭ ಆಗಿದೆ ಸರ್. 2008ರಿಂದ ತಾವು ಸುದೀರ್ಘವಾಗಿ ಕೃಷಿ ಸೇವೆಯಲ್ಲಿ ಇದ್ರಿ. ಏನೆಲ್ಲ ಬೆಳೆಗಳನ್ನು ಬೆಳೆದ್ರಿ ಮತ್ತು ಅದರ ಅವಲೋಕನ ಮಾಡೋದಾದ್ರೆ? ಸರ್, ಪ್ರಥಮದಲ್ಲಿ ನಮ್ಮ ಹಿರಿಯರು ಏನು ಮತ್ತೆ ಈ ಸಿರಿಧಾನ್ಯಗಳು, ನವಣಿ, ಸಜ್ಜಿ ಇಂಥವೆಲ್ಲ ಬೆಳಿತಾ ಇದ್ರು. ಆಮೇಲೆ ಎಳ್ಳು, ಏನು ಹೊರಭೂಮಿ ಅಂತ ಕರಿತಿದ್ರು. ಈ ಕಡೆ ನಮ್ಮ ನೀರು ಇರ್ತಕ್ಕಂಥ ಪ್ರದೇಶ ಅಲ್ಲ. ಬಟ್ ಆಮೇಲೆ ನಾವು ಕ್ರಮೇಣವಾಗಿ ಬೋರ್ವೆಲ್ ಹಾಕ್ಸಿ ಒಳ್ಳೆ ಗಂಗಾ ಮಾತೆ ಹೊಲದ ಮೇಲೆ ನಾವು ಏನಾದರೂ ಬದಲಾವಣೆ ಮಾಡೋಣ. ನನಗೆ ಒಂದು ಕೃಷಿಯಲ್ಲಿ ಬಹಳ ಆಸಕ್ತಿ. ಯಾಕೆಂದ್ರೆ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡ್ರೆ ನಾನು ಸಾಕಷ್ಟು ಬಿಸ್ನೆಸ್ ಮಾಡ್ಬೋದಾಗಿತ್ತು, ಉದ್ಯಮಿದಾರ ಆಗ್ಬೋದಾಗಿತ್ತು. ಬಟ್ ಯಾಕೆ ನಾನು ಕೃಷಿಯನ್ನು ಆಯ್ಕೆ ಮಾಡಿದ್ದೆ ಅಂದ್ರೆ ಏನಾದರೂ ಇದರಲ್ಲಿ ಏನಾದ್ರು ಕಂಡುಕೊಳ್ಳೋಣ, ಏನಾದ್ರು ಒಂದು ಲಾಭವನ್ನ ತೆಗೆದುಕೊಳ್ಳೋಣ. ಹಾಗಾಗಿ ನಾವು ಎಲ್ಲವನ್ನ ಸ್ವಲ್ಪ ಬದಿಗೆ ಇಟ್ಟು ನಮ್ಮ ಶೇಂಗಾ, ಮೆಕ್ಕೆಜೋಳ ಇವನ್ನೆಲ್ಲ ಬೆಳೆಯೋದನ್ನ ಬಿಟ್ಟು ಸ್ವಲ್ಪ ನಾವು ತೋಟಗಾರಿಕೆ ಬೆಳೆಗಳಿಗೆ ಬಂದ್ವಿ. ಅದರ ಜೊತೆಗೆ ಕಬ್ಬನ್ನ ಬೆಳೆದ್ವಿ ಪ್ರಥಮದಲ್ಲಿ. ಅಲ್ಲಿ ಕೂಡ ಉತ್ತಮ ಆದಾಯ ಪಡ್ಕೊಂಡ್ವಿ. ಸೀಡ್ಸ್ ಅಂದ್ರೆ ಈ ನಮ್ಮ ಇಲ್ಕಲ್ಗಡ, ಮಂಗಳೂರು ಭಾಗದಲ್ಲಿ ಬೀಜ ಉತ್ಪಾದನೆ ಜಾಸ್ತಿ ಇದೆ, ಅದು ಕೂಡ ಮಾಡಿದ್ವಿ. ಬಟ್ ಲೇಬರ್ ಸಮಸ್ಯೆ ಆಗಿರೋದ್ರಿಂದ ಮತ್ತೆ ನಾವು ಅಷ್ಟಕ್ಕೆ ನಾವು ಅದನ್ನ ಬಿಟ್ಟು ಮತ್ತೆ ನಾವು ತೋಟಗಾರಿಕೆ ಬೆಳೆಗಳಲ್ಲಿ ತರಕಾರಿಗಳನ್ನ ಬೆಳೆಯೋದು ಮಾಡಿದ್ವಿ. ಅದರ ಜೊತೆಗೆ ಪಪ್ಪಾಯಿಯನ್ನ ಬೆಳಿತಾ ಇದ್ವಿ. ಪಪ್ಪಾಯಲ್ಲಿ ಒಳ್ಳೆ ನಾವು ಈ ಸದ್ಯಕ್ಕೆ ಆದಾಯ ಪಡಿತೀವಿ ಸರ್. ಪ್ರಸ್ತುತ ಎಷ್ಟು ಎಕರೆಯಲ್ಲಿ ತಾವು ಪಪ್ಪಾಯನ್ನು ಬೆಳಿತಾ ಇದ್ದೀರಿ? ಪ್ರೆಸೆಂಟ್ ಈ ಸದ್ಯ ನಿಮ್ಗೆ ಹೇಳ್ಬೇಕಂತಂದ್ರೆ ಇದು ನಮ್ಮ ಕುದ್ರೆಮೋತಿ ಮಂಗಳೂರು ಅಂತ ಹೇಳ್ತೀವಿ, ಕುಕ್ನೂರು ತಾಲೂಕಿನಲ್ಲಿ ಬರುತ್ತೆ ಇದು. ಬಟ್ ನಾವಿರೋದು ಈ ಸದ್ಯ ಮಂಗಳೂರು ತೋಟದಲ್ಲಿ ಇದೀವಿ. ಅಂದ್ರೆ ಇದು ಲೀಜ್ಗೆ ಹಾಕೊಂಡಿದ್ದು ಸರ್. ಅಂದ್ರೆ ವರ್ಷಕ್ಕೆ ಇಷ್ಟಂತ ನಾವು ನಮ್ಮ ಒಪ್ಪಂದ ಇರುತ್ತೆ, ಅದ್ರ ಪ್ರಕಾರ ನಾವು ಲೀಜ್ಗೆ ಹಾಕೊಂಡು ಮಾಡ್ತಾ ಇದೀವಿ ಸರ್. ಬಟ್ ಇದು ಲೀಜ್ಗೆ ಹಾಕೊಂಡಿರೋದ್ರೆ 6 ಎಕರೆ ತೋಟ ಇದೆ ಇಲ್ಲಿ. ಈ ಸದ್ಯಕ್ಕೆ ಇಲ್ಲಿ ಪಪ್ಪಾಯಿ ಮಾಡಿದೀವಿ, ಒಳ್ಳೆ ಬೆಳೆ ಬಂದಿದೆ. ಯಾಕೆ ವಿಸ್ತೀರ್ಣವನ್ನ ಬೇರೆ ಬೇರೆ ಕಡೆ ಮಾಡ್ತೀವಿ ಅಂದ್ರೆ, ಉದಾಹರಣೆ ಆ ಕ್ಲೈಮೇಟ್ ನಲ್ಲಿ ಇರ್ತಕ್ಕಂಥ ನಂಜಾಣು ರೋಗ ಮತ್ತು ವೈರಸ್ ಇದೇನಿದೆಯಲ್ಲ ಸಾಕಷ್ಟು ಪಪ್ಪಾಯಿಗೆ ಅಟ್ಯಾಕ್ ಮಾಡುತ್ತೆ. ಹಾಗಾಗಿ 10 ಕಿಲೋಮೀಟರ್ 5 ಕಿಲೋಮೀಟರ್ ದೂರದಲ್ಲಿ ಮಾಡ್ತಾ ಇರ್ತೀವಿ. ಮಾಡೋದ್ರಿಂದ ಒಳ್ಳೆ ಇಳುವರಿ ತಗೋಬಹುದು. ಯಾಕೆಂದ್ರೆ ಬರೇ ಬೆಳೆದ ತೋಟದಲ್ಲಿ ಭತ್ತೆ ಅದನ್ನೇ ಪಪ್ಪಾಯನ್ನ ಬೆಳೆದ್ರೆ ಇಳುವರಿ ಬಹಳ ಕುಂಠಿತ ಆಗುತ್ತೆ. ಮತ್ತೆ ನಂಜಾಣು ರೋಗ, ಈ ಮುಜಕ್ಕ ವೈರಸ್ ಅನ್ನೋದು ಬೆನ್ ಬಿಡದೆ ಕಾಡ್ತಾ ಇರುತ್ತೆ ಸರ್. ರೈತ ಅಂದ್ರೆ ಒಬ್ಬ ವಿಜ್ಞಾನಿ ಅಂತ ಹೇಳ್ತಾರೆ. ಯಾವ ಒಂದು ನಿಟ್ಟಿನಲ್ಲಿ ಇವತ್ತು ಪಪ್ಪಾಯಿ ಬೆಳೆ ನಿರ್ವಹಣೆ ಹೇಗೆ ಮಾಡ್ತೀರಿ ಅಂತ? ಸರ್, ರೈತ ವಿಜ್ಞಾನಿ ಅನ್ನೋದ್ರೆ ಮತ್ತೆ ಮೊದಲ ವಿಜ್ಞಾನಿ ಯಾರು ಅಂತಂದ್ರೆ ರೈತನೇ. ಯಾಕಂದ್ರೆ ರೈತ ಏನು ಕಂಡುಕೊಳ್ತಾನೆ ಅದೇ ಒಂದು ವಿಜ್ಞಾನದಲ್ಲಿ ನಮ್ಮ ಮುಂದುವರಿಬೇಕಾಗತ್ತೆ. ಹೊಸ ಈಗ ತಂತ್ರಜ್ಞಾನದ ಜೊತೆಗೆ ಈ ಒಂದು ಪಪ್ಪಾಯಿ ಈ ತರ ಬೆಳೆಯೋದ್ರಿಂದ ಒಳ್ಳೆ ಆದಾಯನ ಪಡಿಬಹುದು. ಬಟ್ ಅದರ ಜೊತೆಗೆ ಹೇಳೋದಂತಂದ್ರೆ, ಈಗ ತಂದೆ ಹಾಕಿದ ಆಲ್ಮರ ಅಂತ ಬರೀ ಅದ್ರ ಗಿಡಕನೆ ನಾವು ಜೋತ್ ಬಿದ್ರೆ ಆಗ್ಲಿಲ್ಲ. ಬೇರೆ ಹೊಸ ಕೃಷಿಗಳಿಗೆ ಬಂದ್ರೆ ಸಾಕಷ್ಟು ತಂತ್ರಜ್ಞಾನ ಇದೆ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಿ, ಈಗ ನಮ್ಮ ದೇಶದ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಒಳ್ಳೊಳ್ಳೆ ಈಗ ಪಾಲಿಹೌಸ್ ಇರ್ಬೋದು, ಸಾಕಷ್ಟು ನೀವು ಸಾವಯವ ಕೃಷಿ ಮಾಡ್ರಿ. ಮತ್ತೆ ಬೇರೆ ನೀವು ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ನಾಟಿ ಹಸುಗಳನ್ನ ಸಾಕ್ರಿ. ಅದರಿಂದ ಬರ್ತಕ್ಕಂಥ ಸ್ಲೆರಿಯನ್ನ ಮತ್ತೆ ಸಗಣಿಯನ್ನ ಅದನ್ನ ಬಳಕೆ ಮಾಡಿ ಜೀವಾಮೃತವನ್ನ ತಯಾರು ಮಾಡ್ರಿ. ಆಮೇಲೆ ಗೋಕುಲಾಮೃತ ಇರ್ಬೋದು, ಇಂಥವನ್ನ ಸಾವಯವ ರೂಪದಲ್ಲಿ ಬೆಳೀರಿ ಅಂತ ಸರ್ಕಾರ ಒತ್ತು ಕೊಡ್ತಾ ಇದೆ. ಅದರ ಜೊತೆಗೆ ನಮ್ಮಂತ ಯುವಕರು ಕೂಡ ನಾವು ಮುಂದೆ ಬಂದ್ರೆ ಸಾವಯವದಲ್ಲಿ ಬೆಳೆದು ಒಳ್ಳೆಯ ಆಹಾರವನ್ನ ಕೊಟ್ಟಾಗ ಸಮಾಜ ಸದೃಢವಾಗಿರ್ಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಈಗ ಆಲ್ಮೋಸ್ಟ್ ಆಲ್ ಸರ್ಕಾರ ಒತ್ತು ಕೊಡ್ತಾ ಇರೋದು ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದೆ. ನನ್ನ ಗುರಿನೂ ಅದೇ, ಸಾವಯವ ಕೃಷಿ ಮಾಡ್ಬೇಕು, ಅದರ ಜೊತೆಗೆ ಸಮಾಜಕ್ಕನ್ನು ವಿಷಯವನ್ನ ಬಿತ್ತರಿಸ್ಬೇಕಂತಂದು ನಂದು ಒಂದು ಚಿಂತನೆ ಇದೆ. ಹಾಗಾಗಿ ಕೃಷಿ ಬಗ್ಗೆ ಸಾಕಷ್ಟು ಸಾವಯವಕ್ಕೆ ಒತ್ತು ಕೊಡ್ತಾ ಇದೆ ಸರ್. ಪಪ್ಪಾಯಿ ಬೆಳೆ ಇವತ್ತು ತಾವು ಹಾಕಿದ್ರಿ, ಎಷ್ಟು ತಿಂಗಳು ಬೆಳೆ ಇದಾಗಿದೆ ಮತ್ತು ಈಗಲೇ ನಿರ್ವಹಣೆ ಮಾಡಿದಿರಿ ಅಂತ, ಮತ್ತು ಏನು ನಿರ್ವಹಣೆ ಪದ್ಧತಿ ಅಳವಡಿಸ್ಕೊಂಡಿದ್ರಿ ಸರ್? ನಿರ್ವಹಣೆ ಅಂತ ಬಂದ್ರೆ ಇದಕ್ಕ ಪ್ರಥಮದಲ್ಲಿ ನೇಗಿಲಿಯನ್ನ ಹೊಡೆದಿದ್ದೀವಿ. ಅಂದ್ರೆ ಭೂಮಿ ಹದಗೊಳ್ಬೇಕು. ಭೂಮಿ ಹದಗೊಳ್ತಂದ್ರೆ ನೆಕ್ಸ್ಟ್ ನಾವು ಭೂಮಿಯನ್ನ ಚೆನ್ನಾಗಿ ನೇಗಿಲಿಂದ ಮಾಗಿ ಮಾಡಿ
ಆಮೇಲೆ ರೂಟೋವೇಟರ್ ಹೊಡೆದು, ಆಮೇಲೆ 8 ಫೀಟ್ ಒಂದು ಸಾಲು ಕೊಟ್ಟಿದ್ದೀವಿ. ಸಸಿಯಿಂದ ಸಸಿಗೆ 6 ಫೀಟ್ ಕೊಟ್ಟಿದ್ದೀವಿ. ಅಂದ್ರೆ ಅಂತರವನ್ನ ಕೊಡೋದು ಬಹಳ ಮುಖ್ಯ. ಯಾಕಂದ್ರೆ ಕೆಲವೊಬ್ರು ರೈತರು ಏನ್ ಮಾಡ್ತಾರೆ, ತೋಟ ಸ್ವಲ್ಪ ಇದೆ, 1 ಎಕರೆ ಇದೆ ಅಂತಂದ್ರೆ ಜಾಸ್ತಿ ಸಸಿ ಹಚ್ಚೋದ್ರಿಂದ ಜಾಸ್ತಿ ಇಳುವರಿ ಬರಂಗಿಲ್ಲ. ಅಂದ್ರೆ ಗಾಳಿ ಬೆಳಕು ಎಲ್ಲವೂ ಸಮರ್ಪಕವಾಗಿ ಬೆಳೆಗೆ ಬಿದ್ದಾಗ ಮಾತ್ರ ಒಳ್ಳೆ ಲಾಭದಾಯಕ ಆಗಕ್ಕೆ ಕಾರಣ ಇದೆ. ಬಟ್ 8.5 ಮತ್ತು 6 ಫೀಟ್ ಮಾಡಿದ್ರೆ ಅಂದ್ರೆ ಒಳ್ಳೆ ಆದಾಯ ತಗೋಬಹುದು ಸರ್. ಕಳೆ ನಿರ್ವಹಣೆ ಮತ್ತು ನೀರು ನಿರ್ವಹಣೆ ಹೇಗೆ ಮಾಡ್ತೀರಿ? ಸರ್, ಕಳೆ ನಿರ್ವಹಣೆ ಅಂತಂದ್ರೆ ನಮ್ದು ಮಿನಿ ಟ್ಯಾಕ್ಟ್ರಿ ಏನೋ ಇದೆ, ಅದನ್ನು ಕೂಡ ಅದರಲ್ಲಿಂದಾನು ಕಳೆ ತೆಗಿತೀವಿ. ಅದರ ಜೊತೆಗೆ ಹೆಚ್ಚು ನಾವು ಕೆಲವೊಬ್ರು ಹೇಳ್ತಾರೆ ರೈತರು, ರೊಂಡ ಹೊಡೆದ್ಬಿಡಪ್ಪ ಕಳೆನಾಶಕ ಹೋಗ್ಬಿಡುತ್ತೆ ಅಂತಂದ್ರೆ, ಸಾಕಷ್ಟು ಕೋಟ್ಯಾಣ ಜೀವಾಣುಗಳು ಭೂಮಿಯಲ್ಲಿ ನಾಶ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅಂತವನ್ನ ಬಿಟ್ಟು ಒಳ್ಳೆ ನಮ್ಮ ಲೇಬರ್ ಕಡೆಯಿಂದ ಮಾಡಿಸ್ತೀವಿ. ಅಲ್ಲಿಂದ ನಾವೇ ಕೃಷಿಕರಾಗಿ ನಾವು ನಿಂತಿರೋದ್ರಿಂದ ಕಳೆಗಳನ್ನ ಅದನ್ನು ನಾವು ನಿರ್ವಹಣೆ ಮಾಡ್ತೀವಿ. ಅದರ ಜೊತೆಗೆ ಈ ನಮ್ಮ ಮಿನಿ ಟ್ಯಾಕ್ಟ್ರಿ ಮುಖಾಂತರನು ಬಹಳ ಸಾಕಷ್ಟು ನಾವು ಕಳೆಗಳನ್ನ ಹತೋಟಿ ಮಾಡ್ತೀವಿ. ಸರ್, ಎಷ್ಟು ತಿಂಗಳು ಬೆಳೆ ಇದೆ ಇದಾಗಿದೆ ಅಂತ? ಸರ್, ಇದು ಸದ್ಯಕ್ಕೆ ನಮಗೆ ಒಂದು 10 ರಿಂದ 11 ತಿಂಗಳ ಬೆಳೆ ಇದೆ. ಸದ್ಯಕ್ಕೆ ಅಲ್ಲೇ ಆಲ್ರೆಡಿ ಕಟಿಂಗ್ ಚಲವಾಗಿದೆ. ಬಟ್ ಸದ್ಯಕ್ಕೆ ಮಾರುಕಟ್ಟೆಗೆ ಆಲ್ರೆಡಿ 1-2 ಸಾರಿ ಕಟಿಂಗ್ ಆಗಿದೆ. ಇನ್ನು ಬರೋದು ಬಹಳ ಇದೆ ಸರ್. ಏನು ಲಾಭಾಂಶದ ನಿರೀಕ್ಷೆಯಲ್ಲಿ ಇದ್ದೀರಿ ಅಂತ? ಸರ್, ನಿರೀಕ್ಷೆ ಅಂತ ಅಂದ್ರೆ ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ ನನ್ನ ಪ್ರಕಾರ 80 ರಿಂದ 100 kg ಹಿಡಿದಿದ್ದೀವಿ. ಬಟ್ ನಾವು ನಿರೀಕ್ಷೆ ಇಟ್ಟಿರೋದು ಒಂದು ಗಿಡದಿಂದ 150 kg ಇಟ್ಟಿದ್ದೀವಿ. ಅಂದ್ರೆ ನಮಗೆ ಸಾಕು. ಒಂದು ಗಿಡಕ್ಕೆ ನಾವು 150 kg ಹಿಡಿದ್ರೂ 10 ರೂಪಾಯಿ ಹಿಡಿದ್ರೂ ನಮಗೆ 1500 ರೂಪಾಯಿ ಆಗುತ್ತೆ. ಅಂದ್ರೆ ಈ ಸದ್ಯಕ್ಕೆ ಒಂದು 5,500-6 ಸಾವಿರ ಸಸಿ ಇದಾವೆ. ಬಟ್ ಲಾಭ ಅಂತೂ ಇದೆ, ಪ್ರಯತ್ನ ಮಾಡಿದ್ರೆ ಮಾತ್ರ ಲಾಭ ಇದೆ ಸರ್. ಇವತ್ತು ಸಾಕಷ್ಟು ರೈತರು ಇಲ್ಲಪ್ಪ ಕೃಷಿಯಲ್ಲಿ ಏನೂ ಇಲ್ಲ, ಕೃಷಿಯಲ್ಲಿ ನಾವು ಬರೀ ನಷ್ಟವನ್ನೇ ಅನುಭವಿಸ್ತಾ ಇದ್ದೀವಿ, ದುಡ್ಕೊಂಡು ತಿನ್ನೋದೇ ಚೆನ್ನಾಗಿ, ಬೇರೆ ಕೈಯಲ್ಲಿ ಅಥವಾ ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿ ಅಂತ ಅನೇಕ ರೈತರು ಹೇಳ್ತಾ ಇರ್ತಾರೆ. ಅವ್ರಿಗೆ ತಾವು ಏನಕ್ಕೆ ಇಷ್ಟಪಡ್ತೀರಾ ಅಂತ? ಸರ್, ಅವರು ಮಾಡ್ತಕ್ಕಂಥ ತಂತ್ರಜ್ಞಾನ ಮತ್ತು ಸರಿಯಾದ ಮಾರುಕಟ್ಟೆಯನ್ನ ತಿಳ್ಕೊಳ್ಬೇಕು. ಈಗ ನೋಡಿ, ನಾನು 30 ಎಕರೆ ಪಪ್ಪಾಯ ಹಾಕಿದ್ದೀನಿ ಅಂತಂದ್ರೆ ನಾವು ಎಲ್ಲ ಮಾರುಕಟ್ಟೆ ವ್ಯವಸ್ಥೆನ ಇಟ್ಕೊಂಡಿವಿ. ಅಂದ್ರೆ ಪೇಪರ್ ಕಟ್ ಬಂದು ಲೇಬರ್ ಪೇಪರ್ ಕಟಿಂಗ್ ಮಾಡಿ ಪೇಪರ್ ಸುತ್ತಾರೆ, ಅದೊಂದು ಟೀಮ್ ಬೇರೆ ಲೇಬರ್. ಮತ್ತೆ ನಮ್ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಒಂದು 4 ವ್ಯಾನ್ಗಳಿದಾವೆ, ಅವು ಕೂಡ ನಮಗೆ ಸಪೋರ್ಟ್ ಆಗುತ್ತೆ. ಯಾಕಂದ್ರೆ ಪ್ರತಿ ಒಂದನ್ನು ಅನುಕೂಲವಾಗಿ ನೋಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ನೇರವಾಗಿ ಈಗ, ಯಾಕಂದ್ರೆ ಬಯರ್ಸ್ ಕಡೆಯಿಂದ ನಾವು ಕೊಟ್ಟು ಮತ್ತೆ ಅವ್ರು ಬಯರ್ಸ್ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಅವ್ರು ಮಧ್ಯವರ್ತಿಗಳನ್ನ ತಪ್ಪಿಸ್ಬೇಕಂತಂದ್ರೆ ನಾವು ಸಾಕಷ್ಟು ಮಾರುಕಟ್ಟೆಯನ್ನು ನೋಡಿದ್ದೀನಿ. ಈ ಕಡೆ ಹೈದರಾಬಾದ್ ಇರ್ಬೋದು, ಈ ಕಡೆ ಬೆಂಗಳೂರು ಇರ್ಬೋದು, ಕೇರಳ ಇರ್ಬೋದು, ಮಂಗಳೂರು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಸಾಕಷ್ಟು ರಾಜ್ಯಗಳಲ್ಲಿ ಕೂಡ ನಾನು ಸಂಚಾರ ಮಾಡಿ ಬಂದಿದ್ದೀನಿ. ನೇರವಾಗಿ ನಾನೇ ಮಾರ್ಕೆಟ್ ಮಾಡ್ತೀನಿ. ಈ ಕಡೆ ನಮಗೆ ಮಹಾರಾಷ್ಟ್ರ ಇದೆ. ಯಾಕೆ ಅಂತಂದ್ರೆ ನಾವು ಭಾರತದಲ್ಲಿ ಮಧ್ಯಭಾಗದಲ್ಲಿ ಇದ್ದೀವಿ. ಕಲ್ಯಾಣ ಕರ್ನಾಟಕ ಅಂತಂದ್ರೆ ಮಧ್ಯಭಾಗ. ಈ ಕಡೆ ನಮಗೆ ಮಹಾರಾಷ್ಟ್ರನೂ ಹತ್ರ ಆಗುತ್ತೆ, ಕೇರಳನೂ ಹತ್ರ ಆಗುತ್ತೆ, ಈ ಕಡೆ ಗೋವಾ ಹತ್ರ ಆಗುತ್ತೆ, ಪಕ್ಕದ ರಾಜ್ಯ ಗೋವಾ ಇದೆ, ಈ ಕಡೆ ಕೇರಳ ಇದೆ, ಆ ಕಡೆ ಅಲ್ಲಿಂದ ಬೆಂಗಳೂರು ಇದೆ, ನಮಗೆ ಪಕ್ಕದ ರಾಜ್ಯ ಇನ್ನೊಂದು ಹೈದರಾಬಾದ್ ಇದೆ ನಮಗೆ. ಆ ಕಡೆನೂ ನಮಗೆ ತೆಲಂಗಾಣ ರಾಜ್ಯದಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇದೆ. ಹಂಗಾಗಿ ನಮಗೆ ಅಲ್ಲಿ ಕೂಡ ಬೇಡಿಕೆ ಇರೋದ್ರಿಂದ ಇದು ಏನಂತಂದ್ರೆ ಋತುಗಾಲಕ್ಕೆ ತಕ್ಕಂತ ಬೆಳೆಯುವಂತ ಬೆಳೆ ಅದು. ಸರ್, ರೋಗ ಬಾಧೆಗಳು ಕಾಡ್ತಾವ ಹೇಗೆ ಅಂತ? ರೋಗ ಬಾಧೆಗಳು ಅಂತಂದ್ರೆ ಇದಕ್ಕೆ ನಂಜಾಣು ರೋಗ ಅನ್ನೋದು ಬಹಳ ಕಾಡುತ್ತೆ. ಅದು ಬಿಟ್ರೆ ತ್ರಿಪ್ಸ್, ಮೈಸು ಮತ್ತು ದಾಮಿಗಳು ಕಾಟ ಇರುತ್ತೆ. ಅದು ಏನು ನಮಗೆ ಅಂತ ಬರೋ ಹೊರೆ ಏನಿಲ್ಲ. ಬಟ್ ಮ್ಯೂಜಿಕ್ ಅನ್ನೋದು ವೈರಸ್ ಏನಿದೆಯಲ್ಲ, ನಂಜಾಣು ರೋಗ, ಅದನ್ನು ಕಂಟ್ರೋಲ್ ಮಾಡೋದೇ ಒಳ್ಳೆ ಟೆಕ್ನಿಕ್ ಬೇಕು ಸರ್. ಅದಕ್ಕೆ ಇವತ್ತು ಮಾರುಕಟ್ಟೆಯಲ್ಲಿ ಸರ್ ಯಾವುದೇ ಒಂದು ಫ್ರೂಟ್ಸ್ ಬರ್ಬೇಕಾದ್ರೆ ಅದು ಶೈನಿಂಗ್ ಬೇಕಿರ್ಬೇಕಾಗುತ್ತೆ, ಗಾತ್ರ ನೋಡ್ತಾರೆ, ರುಚಿ ನೋಡ್ತಾರೆ, ಎಲ್ಲವನ್ನು ನೋಡಿದ್ರೆ ಆ ಒಂದು ವಿಚಾರಕ್ಕೆ ಬಂದಾಗ ಪಪ್ಪಾಯ ಹೇಗೆ ಅಂತ? ಸರ್, ಈಗ ಗಾತ್ರ ರುಚಿ ಅಂತ ಅಂದ್ರೆ ನಾವು ಬೆಳೆಯುವಂತ ಬೆಳೆಯ ಮೇಲೆ ಆಧಾರದ ಮೇಲೆ ಅದು ರುಚಿ ಗಾತ್ರ ಬರುತ್ತೆ. ಯಾಕಂತಂದ್ರೆ ನಾನು ಮಾಡ್ತಕ್ಕಂಥದ್ದು 80% ಸಾವಯವದಲ್ಲೇ ಮಾಡ್ತಾ ಇದ್ದೀನಿ. ಅದು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಭೂಮಿ ತಾಯಿ ಉಳಿಬೇಕು, ಅಲ್ಲಿಂದ ಬೆಳೆ ಚೆನ್ನಾಗಿ ಬರಬೇಕು, ವಿಷಮುಕ್ತ ಆಹಾರವನ್ನ ಗ್ರಾಹಕರಿಗೆ ಕೊಡಬೇಕು. ಅಂದ್ರೆ ಇಷ್ಟೆಲ್ಲ ಯಾಕೆ ಸಾವಯವದಲ್ಲಿ ಮಾಡ್ರಿ ಅಂತ ಒತ್ತು ಕೊಟ್ಟೆ ಅಂತಂದ್ರೆ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾವಯವದಲ್ಲಿ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ. ಅಲ್ಲಿಂದ ನಿಮಗೆ ಕೀಪಿಂಗ್ ಕ್ವಾಲಿಟಿ ಬರುತ್ತೆ, ಅಲ್ಲಿಂದ ಶೈನಿಂಗ್ ಬರುತ್ತೆ, ರುಚಿ ಬರುತ್ತೆ. ಯಾಕಂದ್ರೆ ಆ ಟೇಸ್ಟ್ ಸವಿದಾಗ ಮಾತ್ರ ಗ್ರಾಹಕರಿಗೆ ಗೊತ್ತಾಗುತ್ತೆ. ಸರ್, ಇದ್ರ ಲೇಬರ್ ನಿರ್ವಹಣೆ ಹೇಗೆ ಮಾಡ್ತೀರಿ? ಸರ್, ಲೇಬರ್ ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 15 ರಿಂದ 20 ಜನ ಲೇಬರ್ ಕಂಟಿನ್ಯೂ ಇರ್ತಾರೆ. ಅವರು ಒಂದು ಕುಟುಂಬಕ್ಕೆ ನಾವು ಕೃಷಿಯ ಕೆಲಸವನ್ನ ಕೊಟ್ಟಾಗ ಅವರು ನಮಗೆ ಕಾಯಂ ಕೆಲಸಗಾರರಾಗಿ ಇರ್ತಾರೆ. ಅದರ ಜೊತೆಗೆ 4 ಜನ ನಮ್ಮ ಡ್ರೈವರ್ಗಳು ಇರ್ತಾರೆ. ಅವರು ಕೂಡ ಸಾಕಷ್ಟು ಎಲ್ಲ ಮಾರುಕಟ್ಟೆಯನ್ನ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಇದು ನಮ್ಗೇನು ಸಾರಿಗೆ ವೆಚ್ಚವನ್ನ ಅವರು ಕೂಡ ನಮಗೆ ಕಾಯಂ ಕೆಲಸ ಕೊಟ್ಟಾಗುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದು 25 ಜನರಿಗೆ ನಾವು ಕೆಲಸ ಕೊಟ್ಟಿದ್ದೀವಿ. ಒಳ್ಳೆ ನೆಮ್ಮದಿಯಿಂದ ಒಬ್ಬರು ಸಾಮಾನ್ಯ ರೈತನಾಗಿ ಉಳಿಯೋದು ರೈತ ಉದ್ಯಮಿ ಆದ್ರೆ ಮಾತ್ರ ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಒಬ್ಬ ರೈತ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಿ. ಹೌದೌದು ಸರ್. ಯಾಕಂತಂದ್ರೆ ಕೃಷಿ ಅನ್ನೋದು ಒಂದು ಉದ್ಯಮ ಇದ್ದಂಗೆ. ಆದ್ರೆ ಅದನ್ನ ಅರ್ಥೈಸ್ಕೊಂಡು ನಾವು ಕೃಷಿಯನ್ನ ಸಾಗಿಸಿದಾಗ ಮಾತ್ರ ಅದರ ಹಾಳ, ಲಾಭ, ಲುಕ್ಷೇನ್ ಎಲ್ಲ ಗೊತ್ತಾಗುತ್ತೆ. ಅಂದ್ರೆ ನಾವು ಏನೋ ಒಂದು ಎಡವಟ್ಟಾಯ್ತು ನೋಡ್ರಿ, ಕೃಷಿ ಅಂದ್ರೆ ಅಷ್ಟು ಸುಲಭ ಇಲ್ಲ. ಪ್ರಕೃತಿ ನಮಗೆ ಸಪೋರ್ಟ್ ಮಾಡ್ಬೇಕಾಗ್ತದೆ. ನಮ್ಗೆ ಇಲ್ಲ ಅಂದ್ರೆ ಪ್ರಕೃತಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾವು ಹಾಕಿರ್ತಕ್ಕಂಥ ಕೃಷಿ ಎಲ್ಲ ಲಾಸ್ ಆಗುತ್ತೆ. ಅವಾಗ ಏನಾಗುತ್ತೆ,
ನಾವಿಲ್ಲ ನಾವು ಹಾಕಿದ್ವಿ ನಷ್ಟ ಆಯ್ತು ಹಂಗಾಯ್ತು. ಇಲ್ಲ ಅಂದ್ರೆ ಋತುಗಾಲಕ್ಕೆ ತಕ್ಕಂತೆ ಬೆಳಿಬೇಕು. ಯಾಕಂದ್ರೆ ಇದು ಹೀಟ್ ಫುಡ್. ಹೀಟ್ ಇರೋದ್ರಿಂದ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಜಾಸ್ತಿ ಬೇಡಿಕೆ ಇರುತ್ತೆ. ಮತ್ತು ರಂಜಾನ್ ನಲ್ಲಿ ನಮ್ಮ ಇಸ್ಲಾಂ ಬಾಂಧವರು ಒಳ್ಳೆ ಇದನ್ನ ಪಪ್ಪಾಯಿ ಸೇವನೆ ಮಾಡಲಾರ್ದಂತೆ ವ್ಯಕ್ತಿಗಳೇ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ನಾವು ಸಿಟಿಯಲ್ಲಿ ನೋಡ್ತಾ ಇರ್ತೀವಿ, ಸಾಕಷ್ಟು ಮಹಾನಗರಿಗಳಂತಲ್ಲಿ ಈ ಪಪ್ಪಾಯಿಯನ್ನ ಅತಿ ಹೆಚ್ಚು ರಂಜಾನ್ ಹಬ್ಬದಲ್ಲಿ ಬೇಡಿಕೆ ಇರುತ್ತೆ ಸರ್ ಇದಕ್ಕೆ. ಇವತ್ತು ವಿಶೇಷವಾಗಿ ಸುರೇಶ್ ಚೌಡಕಿ ಅವರು ಸಾಕಷ್ಟು ಕೊಪ್ಪಳ ಜಿಲ್ಲೆಯ ಸಾಕಷ್ಟು ರೈತರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಸಾಕಷ್ಟು ತಾವು ಕೂಡ ಬೀಜ ಸಂಸ್ಕರಣೆ ಮಾಡ್ತಾ ಇದ್ದೀರಿ ಮತ್ತು ಸಸಿ ನಾಟಿ ಮಾಡಿದ್ರು ಜೊತೆಗೆ ರೈತರಿಗೆ ಕೂಡ ನೀಡ್ತಾ ಇದ್ದೀರಿ. ಇವತ್ತು ತಾವು ತಮ್ಮ ಹೊಲದಲ್ಲಿ ಹಾಕಿರ್ತಕ್ಕಂಥ ಪಪ್ಪಾಯಿ ಬೆಳೆ ಯಾವ ತಳಿ ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡಿದ್ರಿ ಅಂತ? ಸರ್ ಏನಿಲ್ಲ, ನಾವು ಪ್ರಥಮದಲ್ಲಿ 1-2 ಎಕರೆ ಬೆಳೆದಿದ್ವಿ. ಅದಾದ್ಮೇಲೆ ನಾವು ಈ ಸದ್ಯಕ್ಕೆ ಏನಾಗಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದ್ರಿಂದ ನಾನು ಪಪ್ಪಾಯಿ ಸಸಿನೂ ನಾನೇ ತರಿಸ್ತೀನಿ. ಬೇಕಂದ್ರೆ ರೈತರು ಕೂಡ ಸಸಿಗಳನ್ನ ಕೊಡ್ತೀವಿ. ಅದರ ಜೊತೆಗೆ ಅದರ ಬರೇ ಸಸಿ ಕೊಡಲ್ಲ, ಅವರಿಗೆ ನೇರವಾಗಿ ಮಾರ್ಗದರ್ಶನ ಕೊಡ್ತೀವಿ, ಅವರ ತೋಟಕ್ಕೆ ಭೇಟಿ ಕೊಡ್ತೀವಿ. ಅದಾದ್ಮೇಲೆ ಕೂಡ ನಾವು ಪಪ್ಪಾಯಿಯನ್ನ ಖರೀದಿ ಮಾಡ್ತೀವಿ. ಅಂದ್ರೆ ಯಾಕಂದ್ರೆ ಅವ್ರಿಗೆ ಒಂದು ಧೈರ್ಯ ಇರುತ್ತೆ, ಇಲ್ಲಪ್ಪ ನಮ್ಮವರೇ ಬರ್ತಾರೆ ಖರೀದಿ ಮಾಡ್ತಾರೆ ಅನ್ನೋದು ಒಂದು ವಿಶ್ವಾಸ ಅವ್ರಿಗೆ. ಹಾಗಾಗಿ ಸಸಿ ಅಷ್ಟೇ ಕೊಡಂಗಿಲ್ಲ, ಅವರಿಗೆ ಮಾರ್ಗದರ್ಶನ ಮಾಡಿ ಅದರ ಜೊತೆಗೆ ಮಾರುಕಟ್ಟೆಯನ್ನು ಮಾಡ್ತೀವಿ ಸರ್. ಸರ್ ಒಂದು ಸಾರಿ ನಾಟಿ ಮಾಡಿದ ಈ ಸಸಿ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ? ಸರ್ ಇದು ನಾಟಿ ಮಾಡಿಂದ 8 ತಿಂಗಳಿಗೆ ಚಲುವಾಗುತ್ತೆ, ಪ್ರಾರಂಭ ಆಗುತ್ತೆ. ಆ ಪ್ರಾರಂಭ ಆಗಿಂದ 1.5 ವರ್ಷ 2 ವರ್ಷ ಇದು ಕಟಾವ್ ಆಗ ನಿರಂತರವಾಗಿ 12 ದಿನಕ್ಕೊಂದ್ಸಾರಿ 15 ದಿನಕ್ಕೊಂದ್ಸಾರಿ ಕಂಟಿನ್ಯೂ ಚಲೋ ಇರುತ್ತೆ ಸರ್. ತಾವು ಮಾರುಕಟ್ಟೆ ವ್ಯವಸ್ಥೆ ಅಂತ ಬಂದಾಗ ಸ್ಥಳೀಯವಾಗಿ ಎಲ್ಲೆಲ್ಲ ಕಳಿಸ್ತೀರಿ ಅಂತ? ಸರ್ ಸ್ಥಳೀಯವಾಗಿ ಅಂತಂದ್ರೆ ಇದು ದೊಡ್ಡ ಮಹಾನಗರಿಗಳಿಗೆ ಬಹಳ ಹೋಗುತ್ತೆ. ಈ ಕಡೆ ನಮ್ಮ ಬೆಂಗಳೂರು ಇರ್ಬೋದು, ಕೇರಳ ಇರ್ಬೋದು, ಮಹಾರಾಷ್ಟ್ರ, ಹೈದರಾಬಾದ್, ಗೋವಾ ಇಂಥ ದೊಡ್ಡ ನಗರಗಳಿಗೆ ಸಾಕಷ್ಟು ಬೇಡಿಕೆ ಇದೆ ಸರ್. ಈ ಕೃಷಿ ಜೊತೆಗೆ ಮತ್ತೆ ಯಾವ ಕೃಷಿಗಳನ್ನ ಅವಲಂಬಿತರಾಗಿದ್ರಿ ತಾವು ಅಂತ? ಸರ್ ಪ್ರಥಮದಲ್ಲಿ ನಾವು ಸಾಕಷ್ಟು ಬೇರೆ ಬೇರೆ ಸಿರಿಧಾನ್ಯಗಳು ಮತ್ತು ಗೋವಿನ ಜೋಳ, ಭತ್ತ ಇವೆಲ್ಲ ಸಾವಯವ ಭತ್ತನೇ ಈಗೂ ಕೂಡ ಬೆಳಿತೀವಿ. ಬಟ್ ಈ ಸದ್ಯಕ್ಕಿರೋದು ಪಪ್ಪಾಯಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ ಸರ್. ಸರ್ ಪ್ರಸ್ತುತ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ಮತ್ತು ಈ ಒಂದು ಪಪ್ಪಾಯ ಬೆಳೆಯ ಒಂದು ಬೇಡಿಕೆ ಹೇಗಿದೆ ಅಂತ? ಸರ್ ಅವಾಗ ವಾತಾವರಣ ಮತ್ತು ಇಲ್ಲಿ ಇರ್ತಕ್ಕಂಥ ಋತುಗಾಲಕ್ಕೆ ತಕ್ಕಂತೆ ಬೆಳೆದಾಗ ಮಾತ್ರ ಒಳ್ಳೆ ಲಾಭ ಇದೆ, ಇಲ್ಲ ಅಂತಲ್ಲ. ಸ್ವಲ್ಪ ಬೇಸಿಗೆಯಲ್ಲಿ ಮಾವಿನ ಸೀಸನ್ ಬಂದಾಗ ಸ್ವಲ್ಪ ಬೇಡಿಕೆ ಕಡಿಮೆ ಇರುತ್ತೆ. ಬಟ್ 2 ತಿಂಗಳ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ಬಟ್ ಏನು ಮಾರುಕಟ್ಟೆ ಸಿಗುತ್ತೆ ಅದು ನಮಗೆ ಸಿಕ್ಕ ಫಲ ಅಂತಾನೆ ನಾನು ಬಯಸ್ತೇನೆ. ಸರ್ ನೀರಾವರಿ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ರಿ ಇದಕ್ಕೆ? ಸರ್ ನೀರಾವರಿ ವ್ಯವಸ್ಥೆ ಅಂದ್ರೆ ನಮಗೆ ತೋಟಗಾರಿಕೆ ಇಲಾಖೆಯಿಂದ ಹನಿ ನೀರಾವರಿ ಬಗ್ಗೆ ಅದನ್ನ ಸಬ್ಸಿಡಿ ತಗೊಂಡಿದ್ದೀನಿ. ಅದರ ಜೊತೆಗೆ ನೀರು ಹಾಯಿಸೋದು ಮತ್ತೆ ಸಾಕಷ್ಟು ನೀರಿನ ಕೊರತೆ ಆದಾಗ ನಾವು ಸಾಲ ಮಧ್ಯದನ್ನು ನೀರು ಹಾಯಿಸ್ತೀವಿ ಸರ್. ಇವತ್ತು ಇಲಾಖೆ ಅಂತ ಬಂದಾಗ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ತಮಗೆ ಯಾವ ತರ ಸಹಕಾರ ನೀಡ್ತಾ ಇದೆ ಅಂತ? ಸರ್ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನೋಡ್ರಿ ಯಾರಿಗೆ ಇದು ಮಾಡಿದಾರೋ ಗೊತ್ತಿಲ್ಲ, ಬಟ್ ನಮ್ಗೆಲ್ಲಾ ರೈತರಿಗೂ ಕೂಡ ಒಳ್ಳೆ ಸಪೋರ್ಟ್ ಆಗಿ ಮಾಡ್ತಾ ಇದಾರೆ. ಸಹಾಯಧನದಲ್ಲಿ ಡ್ರಿಪ್ ಕೂಡ ತಗೊಂಡಿವಿ, ಸಾಕಷ್ಟು ಸ್ಪ್ರೇಯರ್ ತಗೊಂಡಿದ್ದೀವಿ, ಸಾಕಷ್ಟು ಸಣ್ಣ ವಿಕ್ವಿಪ್ಮೆಂಟ್ಗಳು ಅವೆಲ್ಲ ಕೂಡ ತಗೊಂಡಿದ್ದೀವಿ. ಸಾಕಷ್ಟು ಪರವಾಗಿಲ್ಲ ಸರ್. ಇಲ್ಲ ನಮ್ಮ ತೋಟಗಾರಿಕೆ ಅಧಿಕಾರಿಗಳು ಮತ್ತು ನಮ್ಮ ಕೃಷಿ ಅಧಿಕಾರಿಗಳು ಒಳ್ಳೆ ಸಪೋರ್ಟ್ ಆಗಿದ್ದಾರೆ. ಸುರೇಶ್ ಚೌಡಕಿ ಅವರು ಬರೀ ರೈತರಾಗಷ್ಟೇ ಉಳಿದಿಲ್ಲ, ರೈತರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಹೋರಾಟಗಳಲ್ಲಿ ರೈತರಿಗೆ ಮೋಸ ಆದಾಗ ಕೂಡ ಸ್ವತಃ ತಾವೇ ನೇರವಾಗಿ ಧ್ವನಿ ಮೂಲಕ ಜಿಲ್ಲೆಯಲ್ಲಿ ಹೆಸರಾಗಿದ್ದಾರೆ. ಜೊತೆಗೆ ಇವರೊಂದು ಸೇವೆಯನ್ನು ಗುರುತಿಸಿ ಅನೇಕ ಸರ್ಕಾರಗಳಿರ್ಬೋದು ಮತ್ತು ಸಂಘ ಸಂಸ್ಥೆಗಳು ಕೂಡ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅದ್ರ ಬಗ್ಗೆ ಹೇಳಿದವ್ರೆ ಸರ್. ಏನಿಲ್ಲ ಸರ್, ನಾವು ಮಾಡುವಂತ ಕಾಯಕ, ನಾವೇನ್ ಕಾಯಕ ಮಾಡ್ತೀವಿ ಆ ಕಾಯಕದ ಮೇಲೆ ಸಮಾಜ ನಮ್ಮನ್ನು ಗುರುಸ್ತದೆ. ಹಾಗಾಗಿ ನಮಗೆ ರಾಜ್ಯ ಒಂದು ಕೃಷಿ ಪಂಡಿತ ಪ್ರಶಸ್ತಿಯನ್ನ ಕೊಟ್ಟರು. ರಾಯಚೂರು ಯೂನಿವರ್ಸಿಟಿಯಿಂದ ನಮಗೆ ಯುವ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನ ಕೊಟ್ಟರು. ಇದು ಸಮಾಜ ಕೊಟ್ಟಿರೋ ಸರ್. ಸಮಾಜ ನಮಗೆ ಕೊಟ್ಟಿದೆ, ಒಳ್ಳೆ ನಾವು ಸಮಾಜಕ್ಕೆ ಕೊಟ್ರೆ ಅದು ಒಂದು ಋಣಮುಕ್ತರಾಗ್ತೀವಿ ಅಂತ ಹೇಳಿಕೆ ಬಯಸ್ತೀವಿ. ಇವತ್ತು ಸಾಕಷ್ಟು ಯುವಕರು ನಾವು ಓದಿದ್ದೀವಿ, ಸುಮ್ಮನೆ ಮನೆ ಕೂತು ನಾವು ಯಾಕೆ ಕೃಷಿ ಮಾಡಬೇಕು ಅನ್ನೋಂಥದ್ದು ಮನೋಭಾವನೆ ಕಾಡ್ತಾ ಇರುತ್ತೆ. ಹಾಗಾಗಿ ಎಲ್ಲೊಂದ್ ಕಡೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಕೃಷಿ ಅವಲಂಬಿತ ಪ್ರದೇಶ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸಾಕಷ್ಟು ಕಂಪನಿಗಳು ಇವತ್ತು ಭೂಮಿನ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಯುವಕರು ಅನೇಕ ಯುವಕರು ನಿರುದ್ಯೋಗ ಉಳ್ಕೊಂಡಿದ್ದಾರೆ. ಅವರು ಇವತ್ತು ಕೃಷಿಗೆ ಬಂದ್ರೆ ಮತ್ತಷ್ಟು ಕೃಷಿ ಉತ್ಕೃಷ್ಟ ಆಗ್ಬೋದಾ ಹೇಗೆ ಅಂತ? ಸರ್ ಆಗುತ್ತೆ, ಅವರು ಮಾಡುವಂತ ಪ್ರಯತ್ನ ಕಾಯಕ ಮಾಡಬೇಕು. ಈಗ ಯಾಕಂದ್ರೆ ನಾವು ಇಸ್ತ್ರಿ ಬಟ್ಟೆ ಹಾಕ್ಯಂದು ತೋಟದ ನಿಂತ್ರೆ ನಮ್ದು ಕಾಯಕ ಅಲ್ಲ ಅದು. ಯಾಕಂದ್ರೆ ಶ್ರಮ ಪಟ್ಟು ನಾವು ಕಾಯಕವನ್ನ ಮಾಡಿದ್ರೆ ಮಾತ್ರ ಒಂದು ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಕಷ್ಟಪಟ್ಟು ನಾವು ಎಷ್ಟು ಪ್ರಯತ್ನ ಪಡ್ತೀವಿ ಅವಾಗ ಭೂಮಿ ತಾಯಿ ನಮಗೆ ಹೊಲಿತಾಳೆ. ಸುಮ್ನೆ ಯಾವ್ದೋ ಒಂದು ಬೆಳೆ ಹಾಕಿದ್ವಿ, ಎಲ್ಲೋ ನಮ್ ತೋಟ ಐತೆ ಅಂತ ಅಲ್ಲಿ ನಮ್ ತೋಟ ಐತೆ ಅಂದ್ರೆ ಅಲ್ಲ, ಆ ತೋಟದಲ್ಲಿ ನಮ್ಮ ಬೆವರು ಬೀಳ್ಬೇಕು. ಆ ಬಿದ್ದಾಗ ಮಾತ್ರ ನಾವು ಕೃಷಿಯಲ್ಲಿ ಲಾಭ ತಗೊಳಕಾಗತ್ತೆ. ಅವಾಗ ಯುವಕರಿಗೆ ಆದಾಯ ಬಂದಾಗ ನಮ್ಮ ಕೃಷಿಯಲ್ಲಿ ಕೂಡ ಆದಾಯ ಇದೆ. ಯಾಕಂದ್ರೆ ಸಾಕಷ್ಟು ಕೃಷಿಯಲ್ಲಿ ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಸಾಕಷ್ಟು ಸರ್ಕಾರ ಒತ್ತು ಕೊಡ್ತಾ ಇದೆ. ಹಂಗಾಗಿ ಅಂತವನ್ನ ಸದುಪಯೋಗ ಪಡ್ಕೊಂಡ್ರೆ ಯುವಕರಿಗೆ ಒಳ್ಳೆ ಲಾಭದಾಯಕ ಆಗ್ಲಿಕ್ಕೆ ಸಾಧ್ಯ ಇದೆ ಸರ್. ಧನ್ಯವಾದ ಸರ್. ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತರಿಗೆ ಹಂಚಿಕೊಂಡಿರಿ. ಧನ್ಯವಾದ ಸರ್ ತಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಕೇಳಿದ್ರಲ್ಲ, ಯುವ ರೈತ ಮತ್ತು ಅನೇಕ ಕೃಷಿ ಪ್ರಗತಿಪರ ರೈತರಾಗಿ ಸಾಕಷ್ಟು ರೈತರು ಮಾದರಿಯಾಗಿರ್ತಕ್ಕಂಥ ನಮ್ಮ ಸುರೇಶ್ ಚೌಡಕಿ ಅವರು
ಸಾಕಷ್ಟು ರೈತ ಪರ ಮತ್ತು ಕೃಷಿ ಪರ ವಿಚಾರ ಹಂಚ್ಕೊಂಡ್ರು. ಇವತ್ತು ಪಪ್ಪಾಯ ಬೆಳೆಯಲ್ಲಿ ಬೆಳೆಯುವ ಮೂಲಕ ಇವತ್ತು ಈ ಭಾಗದ ರೈತರಿಗೆ ಮಾರ್ಗದರ್ಶಕ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆಯೂ ಕೂಡ ಅನೇಕ ಇವರ ಒಂದು ಕೃಷಿ ಜೀವನದ ಬಗ್ಗೆ ಸಾಕಷ್ಟು ಸಂದರ್ಶನ ಕೂಡ ನಮ್ಮಲ್ಲಿ ಪ್ರಕಟ ಆಗಿತ್ತು. ಇವತ್ತು ನಿಜಕ್ಕೂ ಇವತ್ತು ಸಾಕಷ್ಟು ರೈತರು ಇವತ್ತು ಏನು ಓದಿರ್ತಾರೆ, ಮನೆಗಿದ್ಕೊಂಡು ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಅಂತಹ ಯುವಕರು ರೈತರ ಮಾರ್ಗದರ್ಶನದೊಂದಿಗೆ ಕೃಷಿ ಕಾರ್ಯಕ್ಕೆ ಬಂದ್ರೆ ನಿಜಕ್ಕೂ ಕೂಡ ಅವರು ಕೂಡ ಒಬ್ಬ ಉದ್ಯೋಗಿಗಳಾಗ್ತಾರೆ ಮತ್ತು ರೈತ ಉದ್ಯಮಿಗಳು ಗುರುತಿಸ್ತಾರೆ. ಇವತ್ತು ಪಪ್ಪಾಯಿ ಬೆಳೆ ಸಾಕಷ್ಟು ಬೇಡಿಕೆ, ಮಾರುಕಟ್ಟೆಯಲ್ಲಿ ಬೇಡಿಕೆ ಇದ್ವು. ಕಾಲಾನುಸಾರವಾಗಿ ಒಂದು ದರ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಬದಲಾಗಬಹುದು. ಆದರೂ ಕೂಡ ಇವತ್ತು ಧೃತಿಗಳಿದ ರೈತ ಸತತ ಪ್ರಯತ್ನದಿಂದ ಸಾಧಿಸಬಹುದು ಎಂಬುದಕ್ಕೆ ಇವತ್ತು ಸುರೇಶ್ ಚೌಡಕಿ ಅವರೇ ನಿದರ್ಶನ. ಸರ್, ಧನ್ಯವಾದ ಇವರು ನಮ್ಮ ಜೊತೆಗಿದ್ದದಕ್ಕಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಯಾಕೆಂದ್ರೆ ತಾವು ಕೂಡ ನಮ್ಮ ತೋಟಕ್ಕೆ ಬಂದಿದ್ದೀರಿ ಇಂಥ ಬಿಸಿಲಿನಲ್ಲಿ, ತಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಒಂದು ಫೋಟೋ ತಗೊಂಡು